ಮಾಡಿ राजाधिराज सद्गुरुनाथ महाराज की जय। श्री गुरुदेव दत्त। गुरु ब्रह्मा गुरु विष्णु गुरुदेव महेश्वरा गुरु साक्षात परब्रह्मा तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯ ಕೂಗಿ ನಮಸ್ಕಾರ ಗುರುರಾಯ ಶ್ರೀ ರಾಮಚಂದ್ರ ಯೋಗಿ ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ ಜಯ ಜಯ ರಘುವೀರ ಸಮರ್ಥ पार्वती पतेश्वर महादेव राजाधिराज सद्गुरुनाथ महाराज की जय। श्री गुरुदेव दत्त। चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते। औदुंबर निवासी भक्ताभिमानी राजाधिराज श्री सद्गुरु शिव चिदंबरेश्वर गुरु महाराज की जय। श्री सद्गुरुदास राजा राम महाराज की जय। सकल साधु संत महाराज की जय। जय जय रघुवीर समर्थ। शिव 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 सांब चिदंबर हर 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 सांब चिदंबर सांब चिदंबर हर 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 सांब चिदंबर शिव 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 सांब चिदंबर हर 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 सांब चिदंबर शिव 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 सांब चिदंबर हर 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 सांब चिदंबर शिव 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 सांब चिदंबर हर 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 सांब चिदंबर शिव 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 सांब चिदंबर हर 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 सांब चिदंबर शिव 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 सांब चिदंबर हर 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 सांब चिदंबर शिव निवास भक्ताभिमानी राजाधिराज सद्गुरु महाराज की जय। सद्गुरुदास राजा राम महाराज की जय। सकल साधु संत महाराज की जय। जय जय रघुवीर समर्थ। ಶ್ರೀರಾಮ್ ಪ್ರಪ್ರಥಮವಾಗಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಗಳು ಆಗಿರುವಂತಹ ಶ್ರೀ ಶಿವಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ಮತ್ತು ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರು ದಾಸ ಶ್ರೇಷ್ಠರು ಆಗಿರುವಂತಹ ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತ ಇಂದಿನ ದಿನ ಭಾಗಕ್ಕೆ ಏನಪ್ಪ ಅಂದ್ರೆ ನಮ್ಮ ಒಂದು ಭಾಗ್ಯೋದಯ ದಿನ ಅಂತ ನಾನು ತಿಳ್ಕೊತೀನಿ. ತುಕಾರಾಮ್ ಮಹಾರಾಜರಂತರ ಭಾಗ್ಯವಂತ ಗುಣೋದಯ ಶರಣಗೇಲೆ ಪಂಡರಿರಾಯ. ಯಾರು ಸದ್ಗುರುಗಳಿಗೆ ಶರಣ ಹೋಗ್ಯಾರ ಅವ್ರ ಭಾಗ್ಯಕ್ಕೆ ಎಣಿನೇ ಇಲ್ಲ ಅಂತ ಒಂದು ಭಾಗ್ಯದ ಒಂದು ಅತ್ಯಂತ ಅಪ್ರತಿಮ ಮಹತ್ವಪೂರ್ಣ ಸುದಿನ ನಮಗೆ ಇವತ್ತ ಒದಗಿ ಬಂದದ. ಅದು ಸದ್ಗುರುಗಳ ಕೃಪಾ. ಇಬ್ಬರು ಮಹಾನ್ ಗುರುವರರು ನಮ್ಮ ಈ ಒಂದು ಸದ್ಗುರು ಕೃಪಾ ಸದ್ಗುರು ಪ್ರಸಾದ್ ಅನ್ನುವಂಥ ನಮ್ಮ ಈ ಒಂದು ಮನೆಗೆ ಅವರು ಬಂದು ಪಾದಾರ್ಪಣೆ ಮಾಡ್ಯಾರ. ಅವರ ಇರುವರ ಸಂಪೂರ್ಣ ಕೃಪಾ ನಮ್ಮ ಮೇಲೆ ಇರಲಿ ಅಂಥೇಳಿ ಅವರಿಗೆ ದಂಡವತ ನಮಸ್ಕಾರಗಳನ್ನು ಸಲ್ಲಿಸಿ ಅವರಿಗೆ ಬೇಡ್ಕೊಂಡು ಎರಡು ಮಾತುಗಳನ್ನು ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ಸಮರ್ಥಗೊಳಿಸಿದ ಎರಡು ವಿಚಾರಗಳು. ಜೀವನದ ಒಂದು ಸತ್ಯವನ್ನು ಶೋಧಿಸಬೇಕಾಗಿತ್ತು ಅಂದ್ರೆ ಅಂಥ ಒಂದು ಕಾರ್ಯ ನಮ್ಮಿಂದ ಒದಗಬೇಕಾಗಿತ್ತು ಅಂದ್ರೆ ನಮ್ಮ ಅನಂತ ಜನ್ಮದ ಸುಕೃತಿದ್ರೆ ಮಾತ್ರ ಇದು ಸಾಧ್ಯ ಆಗ್ತದೆ ಅಂತೇಳಿ ಸಮರ್ಥ ರಾಮದಾಸ್ ಮಹಾರಾಜರು ಹೇಳ್ತಾರ. ಅನಂತ ಜನ್ಮೀಚೆ ಪುಣ್ಯ ಜೋಡಿ ತರೀಚ ಪರಮಾರ್ಥಗಡೆ ಅಂತ ಅವರೇ ಹೇಳ್ತಾರೆ. ಸುಕೃತಿಯಿಂದ ಮನುಷ್ಯ ಜನ್ಮ ಸಿಗಬಹುದು, ಸುಕೃತಿಯಿಂದ ಸತ್ಸಂಗ ಸಿಗಬಹುದು, ಸುಕೃತದಿಂದ ಸದ್ಗುರುಗಳ ಒಂದು ಅಲಭ್ಯಲಾಭ್ಯವಾಗಿರುವಂತಹ ಸದ್ಗುರುಗಳ ಅನುಗ್ರಹವನ್ನು ನಮಗೆ ಆಗಬಹುದು. ಆದ್ರೆ ಇನ್ನೂ ಏನಪ್ಪಾ ಅಂದ್ರೆ ಆ ಒಂದು ಗುರು ಕೃಪೆಯಿಂದ ಏನಾಗ್ತದೆ ಅಂದ್ರೆ ಪರಮಾರ್ಥ ಅನ್ನುವಂಥ ನಮಗೆ ಘಡಿಸ್ತದ ಅಂತ.
ಪರಮಾರ್ಥದೊಳಗೆ ಇರಬಹುದು ಖರೆ ನಾವು, ಆದ್ರೆ ಆ ಪರಮಾರ್ಥದೊಳಗಿರುವಂಥ ಪರಮಾನಂದದ ಪ್ರಾಪ್ತಿ ಅನ್ನುವಂಥದ್ದು ಏನದಲ್ಲ, ಅದಕ್ಕೆ ಸಂಪೂರ್ಣ ಗುರುವಿನ ಕೃಪೆನೇ ಅದಕ್ಕೆ ಕಾರಣ ಅಂತಂತಾರೆ. ಅದೇ ದಾಸ ರಾಜಾರಾಮ್ ಮಹಾರಾಜರು ಇದೇ ಮಾತು ಹೇಳ್ತಾರೆ, ಗುರು ಕೃಪೆಯ ವಿನ ನಾಹಿ ಆತ್ಮಜ್ಞಾನ ವಾವುಗಾತೋಷಿಯನ ಸಾಧನಾಂಚ सहज साधन गुरुकृपा जाण जीवाचे कल्याण होयते. ಗುರು ಮಾತಾ ಪಿತಾ ಗುರುಜಿ ದೈವತ ಗುರು ಮುಕ್ತಿದಾತ ಐಸಿ ಮಾನಿ ಅಂತೇಳಿ ದಾಸ ರಾಜಾರಾಮ್ ಮಹಾರಾಜ್ ಹೇಳ್ತಾರೆ. ಅವರಂತಾರ, ಗುರು ಸೇವಾ ವಿಣ ಜಾವು ನೇದೀಕ್ಷಣ ತೇನೇತು ಪ್ರಸನ್ನ ದಾಸಮಣಿ ಅನ್ನುವಂಥ ಮಾತ. ಆ ಅಭಂಗ ಬಹಳ ಅಪ್ರತಿಮ ಅದ್ಭುತವಾದ ಅಭಂಗ. ಯಾವ ಒಂದು ಆತ್ಮಜ್ಞಾನ ಅನ್ನುವಂಥದ್ದದ ಅಲಭ್ಯ ಲಾಭವಾದಂಥದ್ದದ, ಅದು ಒಂದು ನಮ್ಮ ಪ್ರಾಪ್ತ ಆಗಲಿಲ್ಲ ಅಂದ್ರೆ ಜೀವನದ ಯಾವ ಒಂದು ಏನೇ ನಮ್ಮಲ್ಲಿ ಜ್ಞಾನಗಳಿದ್ರು ಸಹಿತ ಅದಕ್ಕೆ ಅರ್ಥ ಇಲ್ಲ. ಆತ್ಮಜ್ಞಾನ ವಿನಾಪಾರ್ಥ ಸರ್ವಕರ್ಮ ನಿರರ್ಥಕ ಅಂತೇಳಿ ಭಗವದ್ಗೀತದ ಕೃಷ್ಣ ಪರಮಾತ್ಮ ಹೇಳಿದಾಗ, ಅಂಥ ಆತ್ಮಜ್ಞಾನ ಆಗಬೇಕಾಗಿತ್ತು ಅಂದ್ರೆ ಏನೂ ಮಾಡಬೇಡ್ರಪ್ಪ, ನೀವು ಅನುಗ್ರಹಿತರಾದಂಥ ಸದ್ಗುರುಗಳನ್ನ ಅವರೇ ತಂದೆ ತಾಯಿ ಬಂಧು ಬಳಗ ಸರ್ವಸ್ವ ಇಷ್ಟೇ ಅಲ್ಲ, ನನಗೆ ಮುಕ್ತಿಯನ್ನು ಕೊಡೋರು ಯಾರಾದರೂ ಇದ್ರೆ ನನ್ನ ಸದ್ಗುರು ಅಂತ ತಿಳ್ಕೊಂಡು ಅನನ್ಯವಾಗಿ ಸದ್ಗುರುಗಳಿಗೆ ನಾವು ಶರಣ ಹೋಗಿದ್ದೇ ಆದ್ರೆ ಅವರ ಅನನ್ಯ ಸೇವೆ ಮಾಡಿದ್ರು. ಅವ್ರದಂತ ನೋಡ್ರಿ, ದಾಸರು ಗುರು ಸೇವಾವಿನ ಜಾವು ನೀತಿ ಕ್ಷಣ ಅಂತ ಅಂದ್ರೆ ಗುರು ಸೇವೆಯಿಂದ ಒಂದು ಕ್ಷಣನೂ ಆಗಲಾರ್ದಾಗ ನಾವು ಗುರು ಸೇವಾ ಅಂದ್ರೆ ಏನು, ಅವ್ರ ಕೈಕಾಲು ಒತ್ತುದು ಇಷ್ಟೇ ಸೇವಾ ಅಲ್ಲ, ಗುರುವಿನ ಇಚ್ಛಾ ಏನದ ಆ ಇಚ್ಛಾ ಪ್ರಕಾರ ನಡೆಯುವುದೇ ಸೇವಾ ಅನಿಸುತ್ತದೆ. ಹಂಗ ಅವರು ತಮ್ಮ